ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ನಿಮಗೆ ತೋರಿಸ್ತಾ ಇರೋದು ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳನ್ನ ಸಣ್ಣ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಕೆಂಬಣ್ಣ ಬಂದು ಮತ್ತದು ಚಟಪಟ ಅಂತ ಸಿಡಿಯೋವರೆಗೂ ನೀಟಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಇದನ್ನು ಫ್ರೆಂಡ್ಸ್ ನಾವು ಹೊರಗಡೆ ಟ್ರಿಪ್ಪಿಗೆ ಹೋದಾಗಲೂ ಮಾಡ್ಕೋಬೋದು. ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ವಾ, ಆವಾಗಲೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ, ದೋಸೆ ಎಲ್ಲದಕ್ಕೂ ಆಲ್ ಇನ್ ಒನ್. ಬನ್ನಿ, ಪಕ್ಕದಲ್ಲಿ ತೋಟದಲ್ಲಿದೆ, ಹೋಗಿ ಮಾವಿನಕಾಯಿನ ಕಿತ್ಕೊಂಬರೋಣ. ನೋಡಿ ನಮ್ಮ ಮಾವಿನ ಮರ ಹೇಗಿದೆ ಅಲ್ವಾ. 2 ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದೀನಿ, ಸಾಕು ಇಷ್ಟಕ್ಕೆ. ಈಗ ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯಕಾಳು, ಅದು ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಅಷ್ಟರೊಳಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬೆಲ್ಲ 2 ಸ್ಪೂನು, ಖಾರದ ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯಕಾಳು, 2 ಮಾವಿನಕಾಯಿನ ತುರ್ಕೊಂಡ್ರೆ 1 ಬಟ್ಲು ಮಾವಿನಕಾಯಿ ತುರಿ ಆಯಿತು. ಅದಕ್ಕೆ ಅರ್ಧ ಬೌಲ್ ತೆಂಗಿನ ತುರಿ, 2 ಬೆಳ್ಳುಳ್ಳಿ ಗಡ್ಡೆ, ಅದನ್ನು ತಗೊಂಡು ಮಿಕ್ಸಿಗೆ ಹಾಕೋಣ. ಈಗ ಅಷ್ಟನ್ನು ಫಸ್ಟು ಮೆಂತ್ಯಕಾಳು ಪುಡಿ ಮಾಡಿಟ್ಕೊಂಡಿರೋದು, ಅರ್ಧ ಬೌಲ್ ಕೊಬ್ಬರಿ, ಮತ್ತು ಇದಕ್ಕೀಗ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು, ಇದಕ್ಕೆ 2 ಸ್ಪೂನು ಖಾರದ ಪುಡಿ ಎತ್ತಿಟ್ಕೊಂಡಿದ್ವಲ್ಲ ಇದನ್ನು ಹಾಕೋಣ. ಆಮೇಲೆ ಬೇಕಾದರೆ ರುಚಿಗೆ ಉಪ್ಪು ಖಾರನ ಬೇಕಾದರೆ ಒಗ್ಗರಣೆಗೆ ಹಾಕಿದಾಗ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೀಗ ಬೆಲ್ಲನೂ ಹಾಕಿ ಫಸ್ಟು ಪುಡಿ ಮಾಡ್ಕೊಂಬರೋಣ. ಇದಕ್ಕೀಗ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಆಮೇಲೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕಿ ರುಬ್ಕೊಂಬರೋಣ. ಇದೀಗ ಆಗಿದೆ. ಈ ಥರ ತರತರಿಯಾಗಿದ್ರೇ ತುಂಬ ರುಚಿ. ಇದಕ್ಕೀಗ ಒಗ್ಗರಣೆ ಹಾಕೋಣ. ಬಾಂಡೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಇದಕ್ಕೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಇದನ್ನು ನೀಟಲ್ಲಿ ಎಣ್ಣೆಯಲ್ಲಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿದ್ರೆ ಹೊರಗಡೆನೇ ಫ್ರಿಡ್ಜ್ ಇಲ್ದೇ 4-5 ದಿನ ಆರಾಮಾಗಿ ಎತ್ತಿಟ್ಕೊಂಡು ತಿನ್ನಬಹುದು. ನಾವು ಟ್ರಿಪ್ಪಿಗೆ ಹೋಗಬೇಕಾದ್ರೆ ಕೂಡ ಮಾಡ್ಕೊಂಡು ತಿನ್ನಬಹುದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸಾಸಿವೆ ಚಿಟಪಟ ಅಂತಿದ್ದಂಕ್ಲೇ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ, 1/4 ಟೀ ಸ್ಪೂನ್ ಇಂಗು, 1 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೋಣ, ಚಿಟಪಟ ಅಂತ ಇದೆ. ಹಿಂಗೆ ಹಾಕಿ 1 ಕಡ್ಡಿ ಕರಿಬೇವು ಹಾಕೋಣ. ಹುಷಾರು ಫ್ರೆಂಡ್ಸ್. ಈಗ ಇದಾಗಿದೆ. ಇದಕ್ಕೀಗ 1/4 ಟೀ ಸ್ಪೂನ್ ಅರಿಶಿನ ಹಾಕೋಣ. ನನಗೆ ಸ್ವಲ್ಪ ಉಪ್ಪು ಖಾರ ಸಾಲದು ಅನ್ನಿಸ್ತಿದೆ, ಹಂಗಾಗಿ ನಾನು ಸ್ವಲ್ಪ ಎಣ್ಣೆಲೆ ಖಾರದ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಚಟ್ನಿನ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಫ್ಲೇಮ್ನ ಸಣ್ಣದಾಗಿ ಇಟ್ಕೊಳ್ಳಿ, ಏರಿಸ್ಕೊಬೇಡಿ, ಸೀದೋಗುತ್ತೆ. ಈ ಥರ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ತಗೊಂಡೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರಿಪ್ಪಿಗೆ ಹೋದಾಗ ಅಥವಾ ಮಕ್ಕಳು ಹೊರಗಡೆ ಇದ್ದಾಗ, ಔಟ್ ಆಫ್ ಕಂಟ್ರಿಲೆಲ್ಲ ಇದ್ದಾಗ ಅವ್ರಿಗೆ ಈ ಥರ ಮಾಡಿ ಕಳಿಸ್ಬೋದು. ಬ್ಯಾಚುಲರ್ಸ್ ಇದ್ದಾಗ ಚೆನ್ನಾಗಿರುತ್ತೆ. ಇದೀಗ ಆಗಿದೆ. ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಿದೆ ನನಗೆ, ಅದಕ್ಕೆ ಸಣ್ಣ ಉಪ್ಪು ಸ್ವಲ್ಪ ಹಾಕೋತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ, ಗಾಜಿನ ಡಬ್ಬಿಯಲ್ಲಿ ಎತ್ತಿಟ್ರೆ ಮುಗೀತು ಫ್ರೆಂಡ್ಸ್. ಫ್ರಿಜ್ಜಲ್ಲಾದರೂ ಒಂದು ವಾರಗಟ್ಟಲೆ ಇಟ್ಕೋಬಹುದು, 4-5 ದಿನ ಫ್ರಿಜ್ ಇಲ್ದಲೇ ಕೂಡ ಇಟ್ಕೋಬಹುದು. ನೀವು ಒಂದು ಸಲ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.